ಹಲೋ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಮನೇಲೇ ಒಂದು ಬೆಸ್ಟ್ ಮಂಚಿಂಗ್ ಸ್ವೀಟ್ ಅಥವಾ ಸ್ನ್ಯಾಕ್ಸ್ ನೀವು ಅನ್ಕೊಬೋದು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಸೋಂಫ್ನ ಹುರಿತಾ ಇದ್ದೀನಿ. ಸೋಂಫ್ ಬಂದುಬಿಟ್ಟು ಒನ್ ಆಫ್ ದಿ ವೆರಿ ಎಸೆನ್ಷಿಯಲ್ ಸ್ಪೈಸಸ್ ನಮ್ಮ ಇಂಡಿಯಾದಲ್ಲಿ. ಸೊ ನಾವು ಆಚೆ ಕಡೆ ಎಷ್ಟೊಂದು ಸೋಂಫ್ ರಿಲೇಟೆಡ್ ತೊಗೊಂಬರ್ತೀವಿ, ಡೈಜೆಷನ್ಗೋಸ್ಕರ ಆಗಿರಲಿ ಅಥವಾ ಹೊಟ್ಟೆ ಪ್ರಾಬ್ಲಮ್ ಆಗಿರಲಿ, ಖಂಡಿತ ಇದನ್ನು ನಾವು ಯೂಸ್ ಮಾಡೇ ಮಾಡ್ತೀವಿ. ಆಚೆ ಕಡೆ ಹೈಜೀನಿಕ್ ಆಗಿರುತ್ತೋ ಇಲ್ಲ ಹೇಗೆ ಮಾಡಿರ್ತಾರೋ ಖಂಡಿತ ಗೊತ್ತಿರಲ್ಲ. ಸೊ ಮನೇಲೆ ಹೇಗೆ ಒಂದು ಡಿಫ್ರೆಂಟ್ ಟಚ್ಚಲ್ಲಿ ನಾವು ಮಾಡಬೇಕು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನಾನು 150 ಗ್ರಾಮ್ ಸೋಂಫ್ ತೊಗೊಂಡಿದ್ದೀನಿ ಆ್ಯಂಡ್ 3 ಸ್ಪೂನ್ ಬೆಲ್ಲ ತೊಗೊಂಡಿದ್ದೀನಿ, ಡಿಫ್ರೆಂಟ್ ಟಚ್ ಟೇಸ್ಟ್ಗೋಸ್ಕರ. ಸೊ ಸೋಂಫ್ನ ನಾನು ಗೋಲ್ಡನ್ ಬ್ರೌನ್ ತನಕ ನಾನು ಹುರ್ಕೊಂಡಿದ್ದೀನಿ ಆ್ಯಂಡ್ ಬೆಲ್ಲನ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿಕೊಂಡು, ಬೆಲ್ಲ ಕರಗಿದ ತಕ್ಷಣ ಬೆಲ್ಲ ಏನಾಗುತ್ತೆ, ಸೋಂಫ್ಗೆ ಕೋಟ್ ಆಗುತ್ತೆ. ಸೊ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಡ್ರೈ ಮಾಡಿ ಕಂಟೈನರಲ್ಲಿ ನಾವು ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು. ಸೋಂಫ್ ಬೆನಿಫಿಟ್ಟು ಸಿಕ್ಕಾಪಟ್ಟೆ ಇದೆ. ಡೈಜೆಷನ್ಗೆ, ಇನ್ಫ್ಲಮೇಷನ್ಗೆ, ವೆಯ್ಟ್ ಲಾಸ್ಗೆ, ಹೊಟ್ಟೆ ಪ್ರಾಬ್ಲಮ್ಗೆಲ್ಲ ಸಖತ್ತಾಗಿರುತ್ತೆ. ಆ್ಯಂಡ್ ಇದು ನ್ಯಾಚುರಲ್ ವೇ ಮೌತ್ ಫ್ರೆಶ್ನರ್ ಆಗು ಕೂಡ ನಾವು ಯೂಸ್ ಮಾಡ್ಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಮನೇಲಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಫ್ರೆಂಡ್ಸ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಇದೇ ಥರ ಇನ್ಫಾರ್ಮೇಟಿವ್ ವ್ಲಾಗ್ಸ್ನ ಮಾಡ್ತೀನಿ. ಬಾಯ್ ಎವ್ರಿವಾನ್, ಟೇಕ್ ಕೇರ್, ಸಿ ಯು, ಟಾಟಾ.